ಇವತ್ತು ನಮ್ಮ ಕ್ಲಾಸಲ್ಲಿ ಸ್ವಲ್ಪ ಜನ ಟೆಸ್ಟ್ ಬರೀತಾ ಇದ್ದಾರೆ, ನಾವು ಸ್ವಲ್ಪ ಜನ ಈಚೆ ನಿಂತಿದ್ದೀವಿ. ಯಾಕೆ ಅಂತ ನೋಡ್ಬೇಕಂತಂದರೆ ಫುಲ್ ಬ್ಲಾಗ್ ನೋಡಿ. ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ಸು ಮೂವಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಯಾರೂ ಬಂದೇ ಇಲ್ಲ ಗುರು, ಇನ್ನೇನು ಮಾಡೋಣ ಅಂತ ಅಲ್ಲೇ ಆರ್ಗೇಟಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಅಪ್ಪ, ಅರ್ಧ ಗಂಟೆ ಆದಮೇಲೆ ಬಂದು ಇವಳೇ ನೋಡಿ ನನ್ನ ಫ್ರೆಂಡು. ನಾವು ಹಾಗೆ ನಡ್ಕೊಂಡು ಹೋಗುವಾಗ ಅಕ್ವಾ ವರ್ಲ್ಡ್ ಸಿಕ್ತು. ಆ ವ್ಯೂ ಎಂಜಾಯ್ ಮಾಡ್ತಾ ನಾವು ಬಂದಿದ್ದು ಮಾಲ್ ಆಫ್ ಮೈಸೂರಿಗೆ. ಆ್ಯಕ್ಚುಲಿ ಮೂವಿ ನೋಡೋಕ್ಕೆ ನಾವಿಬ್ಬರೇ ಬಂದಿಲ್ಲ, ನಮ್ಮಿಬ್ರಿಗೋಸ್ಕರ ಇನ್ನೂ ಇಬ್ಬರು ಫ್ರೆಂಡ್ಸು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ಅಂತೂ ಇಂತೂ ಮಾಲ್ ಒಳಗಡೆ ಎಂಟ್ರಿ ಆದ್ವಿ. ಇಲ್ಲಿ ಬಂದ್ಮೇಲೆ ಗೊತ್ತಾಯಿತು 3rd ಫ್ಲೋರಲ್ಲಿ ಸಿನಿಮಾ ಇದೆ ಅಂತ. ಸೊ ಎಲ್ಲ ಹೋಗೋಣ ಬನ್ನಿ. ಇನ್ನೂ ಸ್ವಲ್ಪ ಜನ ಫ್ರೆಂಡ್ಸ್ ಆಮೇಲೆ ಬಂದು ಜಾಯ್ನ್ ಆದರು. ಬಟ್ ಇಲ್ಲಿ ನೋಡಿ, ಒಬ್ಬಳಂತೂ ಎಸ್ಕಲೇಟರ್ ಮೇಲೆ ಬರೋಕ್ಕೆ ತುಂಬ ಭಯ. ಹಾಂ, ಅಲ್ಲಿ ನೋಡಿ ಮಾನ್ಯ, ಇವಳು ವಾಪಸ್ ಬಂದು ಅವಳನ್ನು ಕರ್ಕೊಂಡು ಬರ್ತಾ ಇದ್ದಾಳೆ. ಸ್ನ್ಯಾಕ್ಸ್ ಎಲ್ಲ ನಾನು ಬಚ್ಚಿಡೋಣ ಅಂತ ಅಂದ್ಕೊಂಡು ಫೈಲ್ ಒಳಗಡೆ ಹಾಕ್ಕೊಂಡು ಬಚ್ಚಿಟ್ಕೊಂಡು ಒಳಗಡೆ ಹೋದ್ವಾ ಎಂಟ್ರಿಗೆ. ನಾವೆಲ್ಲ ಫ್ರೆಂಡ್ಸು ಮೂವಿ ಎಂಜಾಯ್ ಮಾಡ್ತಾ ಸ್ನ್ಯಾಕ್ಸ್ ತಿನ್ನೋಣ ಅಂತ ತೊಗೊಂಡೋಗಿದ್ವಿ. ಒಳಗಡೆನೇ ಬಿಡಲಿಲ್ಲ ಗುರು. ಬ್ಯಾಗ್ ಆಚೆನೇ ಇಟ್ಟರು. ಇನ್ನೇನು ಮಾಡೋಣ ಅಂತ ಮೂವಿ ನೋಡೋಕೆ ಒಳಗೆ ಹೋದ್ವಿ. ಥಿಯೇಟ್ರ್ ಒಳಗಡೆ ಎಂಟ್ರಿ ಆದ್ವಿ. ಆ್ಯಂಬಿಯನ್ಸ್ ಮಾತ್ರ ಸಕ್ಕತ್ತಾಗಿತ್ತು. ಏನು ಗುರು, ಇವಳು ನನ್ನ ಫ್ರೆಂಡು ಕತ್ಲೆಲ್ಲೂ ಸ್ನ್ಯಾಪ್ ಆಗ್ತಾ ಇದ್ದಾಳೆ. ಮೂವಿ ಮುಗಿಸಿ ಆಚೆ ಬಂದ್ವಿ. ಮೂವಿ ಮಾತ್ರ ಮಿಕ್ಸ್ಡ್ ಎಮೋಷನ್ ಆಗಿತ್ತು. ಫ್ರೆಂಡ್ಸ್ ಜೊತೆ ನೋಡೋಕ್ಕೆ ಸಕ್ಕತ್ತಾಗಿತ್ತು. ಇಲ್ಲಿ ಗಂಟ ನನ್ನ ಫ್ರೆಂಡ್ ವಾಯ್ಸ್ ಇತ್ತು. ಸಮ್ ರೀಸನ್ಸ್ ಇವಾಗ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ, ಸಾರಿ. ಮೂವಿ ಚೆನ್ನಾಗಿತ್ತು, ಫ್ರೆಂಡ್ಸ್ ಎಲ್ಲ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ದೋ. ಮೂವಿ ನೋಡಿಕೊಂಡು ಆಚೆ ಬರುವಾಗ ಬ್ಯಾಗ್ ಇಸ್ಕೊಬೇಕಾಗಿತ್ತು ನಾವು. ಯಾಕಂದರೆ ನಮ್ಮ ಸ್ನ್ಯಾಕ್ಸ್ನ ಸೆಕ್ಯೂರಿಟಿ ಕೈಲಿ ಸಿಗಾಕೊಂಬಿಟ್ಟು ಅಲ್ಲೇ ಇಡ್ಸಿದ್ದೋ. ಸೊ ಬ್ಯಾಗ್ ಇಸ್ಕೊಳ್ಳೋಕ್ಕೆ ಅಂತ ಹೋದ್ವಾ. ಅಂಕಲ್ ಹತ್ರ ಕೇಳಿಬಿಟ್ಟು ನನ್ನ ಬ್ಯಾಗ್ನ ಈಸ್ಕೊಂಡೆ. ಮೂವಿ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ರೂಮ್ಗೆ ಹೋಗಿ ಹಂಗೆ ಕನ್ನಡಿಲಿ ಸ್ವಲ್ಪ ಹಂಗೆ ಹಿಂಗೆ ನೋಡಿಕೊಂಡು ನೆಕ್ಸ್ಟು ಕ್ಯಾಬ್ ಮಾಡಿಕೊಂಡು ಹೊರಟಿದ್ದು ಪಂಚವಟಿಗೆ. ನಾವು ಪಂಚವಟಿಗೆ ಹೋಗಬೇಕು ಅಂತ ಐಡಿಯಾ ಇರಲಿಲ್ಲ, ಬಿಕಾಸ್ ನಮ್ಮ ಹತ್ರ ಅಷ್ಟೊಂದು ಅಮೌಂಟು ಇರಲಿಲ್ಲ. ನಮಗೆ ಊಟ ಮಾಡಬೇಕಾಗಿತ್ತು. ಅದು ಅಲ್ಲದೆ ನಾವು 2:30 ಅಷ್ಟರಲ್ಲಿ ಕಾಲೇಜ್ ಬೇರೆ ಹೋಗಬೇಕಾಗಿತ್ತು, ಬಿಕಾಸ್ ಎಕ್ಸಾಮ್ ಟೆಸ್ಟ್ ಇತ್ತು ನಮಗೆ. ಆ ಟೆಸ್ಟ್ ಅಟೆಂಡ್ ಮಾಡೋಕ್ಕೆ ಆಗಲೇ ಇಲ್ಲ ಕೊನೆಗೂ. ನಾವು ಪಂಚವಟಿಗೆ ಎಂಟ್ರಿ ಆಗಿದ್ದು ಸುಮಾರು 1:30 ಆಗಿತ್ತು. ನಾವು ಕ್ಯಾಬಲ್ಲಿ ಬರೋಕ್ಕಿಂತ ಮುಂಚೆ ನನ್ನ ಫ್ರೆಂಡ್ಸ್ ಇನ್ನೂ 3 ಜನ ಕ್ಯಾಬಲ್ಲಿ ಬಂದಿರೋ ಆಲ್ರೆಡಿ. ಅವ್ರು 3 ಜನ ಆಲ್ರೆಡಿ ನಮಗೋಸ್ಕರ ಇಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ದಾರೆ. ಹಂಗೆ ನಾವು ಇದ್ದಿದ್ದು ತುಂಬ ಸೀಟ್ ಇದ್ದಿದ್ದರಿಂದ ನಮ್ಗೆ ಜಾಗ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಸ್ಪೆಷಲ್ ರೂಮ್ಗೆ ಕರ್ಕೊಂಡೋದ್ರು ಎಂಟ್ರಿಗೆ ಊಟ ಮಾಡೋಕ್ಕೆ ಅಂತ. ಅಲ್ಲಿ ಹೋಗ್ಬಿಟ್ಟು ನಾವು ಕೂತ್ಕೊಂಡು ಪಂಚವಟಿ ಅನ್ನೋದನ್ನ ಸ್ನ್ಯಾಪ್ ಹಾಕ್ಕೊಂಡು
ಆ ಟೈಮ್ಗೆ ಕರೆಕ್ಟಾಗಿ ವೇಟರ್ ಬಂದು ನಮಗೆ ಮೆನು ಕೊಟ್ಟರು. ಮೆನುಲಿ ನಮ್ಗೆ ಇಷ್ಟ ಆಗಿದ್ದು ಗೋಬಿ ಮತ್ತು ಫ್ರೈಡ್ ರೈಸ್ನ ಆರ್ಡ್ರ್ ಮಾಡಿಕೊಂಡು, ಬಿಕಾಸ್ ಬಜೆಟ್ ಮುಖ ನೋಡಿಲ್ಲ, ಚೆನ್ನಾಗೇ ತಿಂದಿದ್ದೀವಿ. ಲಾಸ್ಟಲ್ಲಿ ತೋರಿಸ್ತೀನಿ ರೀ ಬಿಲ್ ಎಷ್ಟಾಯಿತು ಅಂತ ತಿಂದಾದ್ಮೇಲೆ. ನಾವೆಲ್ಲ ಫ್ರೆಂಡ್ಸು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದೋ. ಕ್ಲಾಸಿಗೆ ಟೈಮ್ ಆಗೋಗಿತ್ತು, ಬಟ್ ಆದರೂ ಮುಖ ನೋಡಲಿಲ್ಲ, ಚೆನ್ನಾಗಿ ತಿಂದೋ. ಟೆಸ್ಟ್ ಇದೆ ಅನ್ನೋದನ್ನ ಮರ್ತ್ಬಿಟ್ಟು ತಿಂದಿದ್ದೀವಿ. ಲಾಸ್ಟಲ್ಲಿ ನಿಮಗೆ ಬಿಲ್ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ, ಎಲ್ಲನೂ ನನ್ನ ಫ್ರೆಂಡ್, ರಿಚೆಸ್ಟ್ ಫ್ರೆಂಡ್ ಹತ್ರ ಪೇ ಮಾಡಿಸ್ತಾ ಇದ್ದೀವಿ. ಮೀನ್ಸ್ ಆಮೇಲೆ ಅವಳಿಗೆ ಅಮೌಂಟ್ ಕೊಡ್ತೀವಿ, ಡಿವೈಡ್ ಮಾಡಿಕೊಂಡು ಎಷ್ಟಿದೆ ಅಮೌಂಟು ಅಷ್ಟರಲ್ಲಿ ಶೇರ್ ಮಾಡಿಕೊಂಡು ಇವಳ ಹತ್ರ ಸ್ವಲ್ಪ ಹಾಕ್ಸಿ ಪೇ ಮಾಡಿಸ್ತಾ ಇದ್ದೀವಿ. ಅಮೌಂಟ್ ಎಷ್ಟಾಯಿತು ಅಂತ ನೋಡಬೇಕಂದ್ರೆ ನೋಡಿ, 882 ರೂಪಾಯಿ ಆಗಿದೆ ಅಮೌಂಟು ಬಿಲ್ಲು. ಝೂಮ್ ಹಾಕ್ತೀನಿ ರೀ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ, ಅಲ್ಲಿ 882 ರೂಪಾಯಿ ಬಿಲ್ಲು ಗುರು. ಯಪ್ಪ, ಅದೇ ಮನೆಯಿಂದ ತಂದಿದ್ರೆ ಆರಾಮಾಗಿ ತಿನ್ಕೊಂಡು ಅದಕ್ಕೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದಾಗಿತ್ತು. ಇನ್ನೂ ಒಂದು ಸತಿ ಮೂವಿ ನೋಡ್ಬೋದಾಗಿತ್ತು. ನೆಕ್ಸ್ಟು ಪಂಚವಟಿಯಿಂದ ಆಚೆ ಬಂದ್ಬಿಟ್ಟು ಕಾಲೇಜ್ಗೆ ಹೋಗಲೇಬೇಕಲ್ಲ, ಹೆಂಗಿದ್ರು ಟೈಮ್ ಆಗಿದೆ ಆಲ್ರೆಡಿ, ಬೈಸ್ಕೊಳ್ಳೇಬೇಕು. ನಾನು ಮುಂದೆ ಫಾಸ್ಟಾಗಿ ನಡ್ಕೊಂಡು ಹೋಗ್ತಾಯಿದ್ರೆ ಇವರೆಲ್ಲ ನಿಧಾನಕ್ಕೆ ನಡ್ಕೊಂಬತ್ತವ್ರೆ. ಬನ್ನಿ ಟೈಮ್ ಆಗೈತೆ ಅಂದ್ರೆ ಬರ್ತಾನೆ ಇಲ್ಲ. ಸದ್ಯಕ್ಕೆ ಕಾಲೇಜ್ ಹತ್ರ ಬಂದೋ. ಯಪ್ಪ, ಸಾಕಾಗೋಯ್ತು ನಮಗೆ. ಏನು ಮಾಡ್ತಾರೋ ಏನೋ, ಹೆಂಗೆ ಬೈತಾರೋ ಮ್ಯಾಮು. ಟೆಸ್ಟ್ ಇದ್ರೂ ಲೇಟಾಗಿ ಹೋಗ್ತಾಯಿದ್ವಿ, ಅದು 1/4 ಗಂಟೆ ಲೇಟ್ ಆಗೈತೆ ಟೆಸ್ಟು. ಅಬ್ಬಾ, ಇಂಥ ಭಯದಲ್ಲೇ ಹೇಳ್ಕೊಂಡು ಹಿಂಗೆ ಕಾಲೇಜ್ ಒಳಗಡೆ ಎಂಟ್ರಿ ಕೊಟ್ವಾ. ಕ್ಲಾಸ್ಗೆ ಹೋಗೋದಾ ಬೇಡವಾ ಹೆಂಗಿದ್ರು 1/4 ಗಂಟೆ ಲೇಟಾಗೈತೆ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಕ್ಲಾಸ್ ಮುಂದೆನೇ ಅಲ್ಲೇ ನಿಂತಿದ್ವಾ. ನೆಕ್ಸ್ಟ್ ಮೇಲ್ಗಡೆ ಹೆಂಗೋ ನಿಧಾನಕ್ಕೆ ಮಾಡ್ಕೊಂಡು ಹೋದೋ ಕ್ಲಾಸ್ ಹತ್ರಕ್ಕೆ. ಮ್ಯಾಮು ನೋಡ್ಬಿಟ್ಟು ನಮ್ಮನ್ನ ಬೈದರು. ಆ್ಯಕ್ಚುಲಿ ನಾವೆಲ್ಲ ಫ್ರೆಂಡ್ಸ್ ಮದುವೆಗೆ ಹೋಗಿದ್ದೋ ಅಂತ ಹೇಳೋಣ ಅಂತಿದ್ವಾ, ಬಟ್ ಬೇಡ, ಆನೆಸ್ಟಾಗಿ ಮೂವಿಗೆ ಹೋಗಿದ್ದೋ ಅಂತ ಹೇಳಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಫ್ರೆಂಡ್ ಮದುವೆಗೆ ಹೋಗಿದ್ದೀವಿ ಅಂತಂದರೆ ಎಲ್ಲ ಸಿಗಾಕತ್ತೀವಿ ಅಂತ ಈಚೆ ನಿಂತ್ಕೊಂಡು ಡಿಸ್ಕಷನ್ ಮಾಡ್ದೋ. ಒಳಗಡೆ ಇರೋರೆಲ್ಲ ಟೆಸ್ಟ್ ಬರೀತವ್ರೆ. ಅಲ್ಲಿ ಶ್ರೇಯ, ಈ ಕಡೆ ನೋಡಬೇಡಿ, ಟೆಸ್ಟ್ ಬರೀರಿ, ನಮ್ಮನ್ನೇ ನೋಡ್ತೀರಾ. ಆ್ಯಕ್ಚುಲಿ ನಮ್ಮ ಮ್ಯಾಮ್ ತುಂಬ ಒಳ್ಳೆಯವರು. ಸೊ ನಿಜ ಒಪ್ಕೊಂಡಿದ್ದ ತಕ್ಷಣ ಹೇಳ್ಬಿಟ್ಟು ಹೋಗಿ ಎಕ್ಸಾಮ್ನ ನೋಡ್ಕೊಂಡು ಹಾಕತ್ತೀವಿ ನಾವು, ಎಂಜಾಯ್ ಮಾಡಬೇಕು, ಇಲ್ಲ ಅಂತಲ್ಲ, ಹಂಗೆ ಹಿಂಗೆ ಅಂತ ಸ್ವಲ್ಪ ಹೇಳಿದ್ರು. ತುಂಬ ಒಳ್ಳೆ ಮ್ಯಾಮು. ನೆಕ್ಸ್ಟ್ ನಾವು ಹಿಂಗೆ ಯಾವುದೋ ಒಂದು ಫಾರ್ಮ್ ಕೊಟ್ಟಿದ್ರು, ಅದನ್ನು ಫಿಲ್ ಮಾಡ್ದೋ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗೀತು. ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಮೂವಿಗೆ ಹೋಗಿದ್ದು ತುಂಬ ಇಷ್ಟ ಆಯಿತು. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ನೆಕ್ಸ್ಟ್ ನಾವು ಮನೆಗೆ ಹೊರಟು, ನಮ್ಮ ದಾರಿ ಮನೆಯ ಕಡೆಗೆ. ಬಾಯ್.